ಹುನಗುಂದ ವೀವ ಸಂಘ ಹುನಗುಂದ ಹೊಸಬ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕೃಷ್ಣ ಧ್ಯಾನ ಯೋಗ ಪೀಠ ಕರ್ನಾಟಕ ಇವರಿಂದ ಸ್ವರ ಯೋಗ ಸಂಗೀತ ಸಂಗಮ ಕಾರ್ಯಕ್ರಮ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸುಗಮ ಸಂಗೀತ ಕಾರ್ಯಕ್ರಮ ರವಿವಾರ ದಿನಾಂಕ 22 ಫೆಬ್ರವರಿ 2026 ಸಂಜೆ 5 ಗಂಟೆಗೆ ಶ್ರೀ ವಿಜಯ ಮಹಾಂತೇಶ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಗೌರವ ಕಾರ್ಯದರ್ಶಿ ಡಾ ಮಹಾಂತೇಶ ಕಡಪಟ್ಟಿ ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಮಾನೀಪ್ರ ಗುರುಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ಉದ್ಘಾಟಿಸುವರು ಎಂದು ಹೇಳಿದರು. ಈ ಕಾರ್ಯಕ್ರಮದ ಉದ್ದೇಶ ಇಂದಿನ ಯಾಂತ್ರಿಕ ಯುಗದಲ್ಲಿ ನಶಿಸಿ ಹೋಗುತ್ತಿರುವ ನಮ್ಮ ಪೂರ್ವ ಪರಂಪರೆಯ ಕಲೆಯ ವಿದ್ಯೆಗಳನ್ನು ಉಳಿಸಿಕೊಳ್ಳುವುದು, ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಉಳಿಸಿ ಬೆಳೆಸುವುದು ಎಂದರು. ಅಂದಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಧ್ಯಾನ ಯೋಗ ಪೀಠದ ದಯಾನಂದ ಸವದಿ ಉಪನ್ಯಾಸ ನೀಡಲಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಖ್ಯಾತ ಕಲಾವಿದರ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗುವವು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ ಕೆಂದೂರ, ದಯಾನಂದ ಸವದಿ, ಅಪ್ಪು ಆಲೂರ, ಮಹೇಶ್ ಬೆಳ್ಳಿಹಾಳ, ವೀರೇಶ ಕುರ್ತಕೋಟಿ, ರಾಜಮನಿ, ಶಿವು ಭಾವಿಕಟ್ಟಿ ಹಾಜರಿದ್ದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ರಾಜ್ಯ ಸರ್ಕಾರದ ಇಲಾಖೆಗಳ ಸಂಯೋಗದಲ್ಲಿ ಉಚಿತ ಯೋಗ ತರಬೇತಿ ಕಾರ್ಯಕ್ರಮ ನಡೆಸಿಕೊಂಡಿದ್ದೀವಿ. ಅದರ ಪ್ರಯುಕ್ತವಾಗಿ ನಾವು ಈ ಒಂದು ಹುನಗುಂದ ನಗರದಲ್ಲಿ ಪ್ರಥಮ ಬಾರಿಗೆ ಸ್ವರಯೋಗ ಸಂಗೀತ ಸಂಗಮ ಕಾರ್ಯಕ್ರಮ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ನಮ್ಮ ಈ ನಗರದ ಎಲ್ಲ ಹಿರಿಯರು, ನಮ್ಮ ಡಾಕ್ಟರ್ ಮಾತೇಶರು, ಪಡಿವಾಳ ಡಾಕ್ಟರ್ ಅವರು ಮತ್ತು ನಮ್ಮ ವೀರೇಶ್ ಕುಟ್ಕೋಟಿನವರು ಎಲ್ಲರೂ ನಾವು ಸಂಪರ್ಕ ಮಾಡಿದಾಗ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಒಂದು ಬೆಂಡಾವಳಿ ನಿಂತುಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಅವರೆಲ್ಲ ಕಂಕಣವಾಗಿದ್ದಾರೆ. ಈ ಸ್ವರಯೋಗ ಸಂಗೀತ ಸಂಗಮದ ಉದ್ದೇಶ ಇವತ್ತು ನಶಿಸಿ ಹೋಗತಕ್ಕಂಥ ಶಾಸ್ತ್ರೀಯ ಸುಗಮ ಸಂಗೀತ ಇದು ಮತ್ತೆ ನಾವು ಮುಂದಿನ ಪೀಳಿಗೆಗೆ ಇದನ್ನು ಬಳುವಳಿಗೆ ಕೊಡಬೇಕಾಗಿದೆ. ಎಲ್ಲೇ ಒಂದು ಕಡೆಗೆ ನಾವು ಮೂಲ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋತಕ್ಕಂಥ ಒಂದು ಕಳವಳ ನಮ್ಮಲ್ಲಿದೆ. ಇವತ್ತಿನ ಏನು ನಾವು ಜಾನಪದ ಏನು ಕೇಳ್ತಾ ಇದ್ದೀವೋ ಅದೇ ಸಂಗೀತ, ಅದೇ ಒಂದು ನಿಜವಾದ ಸಂಗೀತ ಅಂತ ಈಗಿನ ಯುವ ಪೀಳಿಗೆ ತಿಳ್ಕೊಳ್ತಾ ಮಟ್ಟಕ್ಕೆ ಬಂದಿದ್ದರಿಂದ ಎಲ್ಲೇ ಒಂದು ಕಡೆ ನಮ್ಮ ಮೂಲ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ನೋವಿನ ಸಂಗತಿ ಇರೋದ್ರಿಂದ ನಾವು ಸ್ವರಯೋಗ ಸಂಗೀತ ಸಂಗಮ ಒಂದು ಆಧ್ಯಾತ್ಮಿಕ ನಿಲ್ಲುವಳ್ತಕ್ಕಂಥ ಕಾರ್ಯಕ್ರಮ. ಇದು ಮನುಷ್ಯನ ಮಾನಸಿಕ ಸ್ಥಿತಿಯ ಒಂದು ಚೈತನ್ಯಕ್ಕಿರ್ತಕ್ಕಂಥ ಒಂದು ಶಕ್ತಿ. ನಾವು ಆಯಾ ರಾಗಗಳನ್ನು ಆಯಾ ಸಮಯದಲ್ಲಿ ಹಾಡ್ತಕ್ಕಂಥದ್ದು ಪರಿಪಾಠ ನಮ್ಮ ಶಾಸ್ತ್ರದಲ್ಲಿ ಇದೆ. ವೇದ ಕಾಲಗಳಿಂದ ನಮ್ಮ ಶಾಸ್ತ್ರೀಯ ಸಂಗೀತ ಒಂದು ಬೆಳೆದು ಬಂದಿದೆ. ಇದು ಮೊದಲ ಋಷಿಮುನಿಗಳು ಮತ್ತು ಮಠ ಮಂದಿರದಲ್ಲಿ ಬೆಳೆದು ಬಂತು. ಆನಂತರ ಅದಕ್ಕೊಂದು ಶಿಕ್ಷಣದ ಒಂದು ಇಲಾಖೆಯಲ್ಲಿ ಕೂಡ ಅದೊಂದು ಒಳಪಟ್ಟಿತ್ತು. ಆದಾಗ್ಯೂ ಕೂಡ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಆಧ್ಯಾತ್ಮ ದೃಷ್ಟಿಯಿಂದಲೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಮಹತ್ವದ ಕಾರ್ಯಕ್ರಮ ಆಗೋದ್ರಿಂದ ನಾವು ಈ ಕಾರ್ಯಕ್ರಮನ 22ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಉದ್ಘಾಟಕರಾಗಿ ನಮ್ಮ ದೊಡ್ಡಗೌಡ ಜಿ ಪಾಟೀಲ್ ಅವರು ಇರ್ತಾರೆ, ಮಾಜಿ ಶಾಸಕರು, ಮತ್ತು ನಮ್ಮ ಮಾಂತೇಶನ ಕಡಪಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಒಂದು ರೂವಾರಿಗಳಾಗಿ ಅವತ್ತು ಭಾಗವಹಿಸಿರ್ತಾರೆ. ಮತ್ತು ಇಳಕಲ್ಲದ ನಮ್ಮ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಉಪಸ್ಥಿತಿ ಇರ್ತಾರೆ. ಈ ಉದ್ದೇಶನೇ ಆರೋಗ್ಯ ಮತ್ತು ಯೋಗ, ಆರೋಗ್ಯ ಮತ್ತು ಸಂಗೀತ, ಆರೋಗ್ಯ ಮತ್ತು ನಮ್ಮ ಸಂಸ್ಕೃತಿ, ಆರೋಗ್ಯ ನಮ್ಮ ಪರಂಪರೆ, ಆರೋಗ್ಯ ನಮ್ಮ ಅಧ್ಯಾತ್ಮ, ಇವೆಲ್ಲರೂ ಒಳಗೊಂಡಂಥ ಕಾರ್ಯಕ್ರಮ ಇದು ಆವತ್ತಿನ ಕಾರ್ಯಕ್ರಮ. ಮುಂದಿನ ವಿಷಯನ ನಮ್ಮ ಡಾಕ್ಟರ್ ಮಾತೇಶನ ಕಡಪಟ್ಟಿ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಶ್ರೀಕೃಷ್ಣ ಧ್ಯಾನ ಯೋಗ ಪೀಠ ಮೂಡಲ್ಗಿಯಿಂದ ಬಂದಿದ್ದ ದಯಾನಂದ ಸವದಿಯವರು ಇದೇ 22ರಂದು ನಮ್ಮ ಸಂಸ್ಥೆಯ ಹೈಸ್ಕೂಲ್ ಆವರಣದಲ್ಲಿ ಈ ಸ್ವರಯೋಗ ಸಂಗೀತ ಸಂಗಮ ಕಾರ್ಯಕ್ರಮ, ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸುಗಮ ಸಂಗೀತ, ಈ ಕಾರ್ಯಕ್ರಮವನ್ನು ಸಾಯಂಕಾಲ 5 ಗಂಟೆಗೆ ಆಯೋಜಿಸಿದ್ದಾರೆ. ನಮ್ಮ ಸಂಘದ ಜೊತೆ ಹೊಸಬ ತಂಡದ ಎಲ್ಲ ಸದಸ್ಯರು ಸೇರಿ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮಾಂತ ಶ್ರೀಗಳು ವಹಿಸ್ಕೊಳ್ತಾರೆ. ಉದ್ಘಾಟನೆಯನ್ನು ದೊಡ್ಡನಗೌಡ ಪಾಟೀಲರು ವಹಿಸ್ಕೊಳ್ತಾರೆ. ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರಂತಿಮಠ ಅವರು ಕೂಡ ಭಾಗವಹಿಸಿರುತ್ತಾರೆ. ಅದರ ಜೊತೆ ಊರಿನ ಎಲ್ಲ ಗಣ್ಯರು, ಹಿರಿಯರು ಅವರೆಲ್ಲ ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಆರೋಗ್ಯಕ್ಕೆ
ಒಳ್ಳೆಯದಾದಂಥ ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಪತ್ರಿಕಾ ವರದಿಗಾರರಿಗೆ ಏನು ಹೇಳೋದಂತಂದರೆ, ನಿಮ್ಮ ಮೂಲಕ ಇನ್ನೊಂದಿಷ್ಟು ಹೆಚ್ಚಿಗೆ ಜನಕ್ಕೆ ಗೊತ್ತಾಗಲಿ, ಜನ ಹೆಚ್ಚೆಚ್ಚಿಗೆ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಮ್ಮದು ಸಹಾಯ ಸಹಕಾರ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.